ಅಂಜುಮನ್ ಸಂಸ್ಥೆಯ ಚುನಾವಣೆ ಕುರಿತಾದ ಯಾವುದೇ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಎಂದು ಅಂಜುಮನ್ ಸಂಸ್ಥೆಯ ನಿರ್ದೇಶಕ ಶಫಿ ಬೆಣ್ಣಿ ಅವರು ಎಲ್ಲ ಗೊಂದಲಗಳಿಗೆ ತೆರೆ ಎಳೆದರು. ರಾಮದುರ್ಗ ಅಂಜುಮನ್ ಸಂಸ್ಥೆಯ ಚುನಾವಣೆ ಕುರಿತು ಶನಿವಾರ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷ ಜನವರಿಯಲ್ಲಿ ಅಂಜುಮನ್ ಸಂಸ್ಥೆಯಲ್ಲಿ ರಾಮದುರ್ಗ ಶಹರದ ಎಲ್ಲ ಮಸೀದಿಗಳು ಒಟ್ಟಾಗಿ ಕೆಲಸ ಮಾಡೋಣ ಅಂತ ಟರಾವನ್ನ ಪಾಸು ಮಾಡಿದ್ದೆವು ಮತ್ತು ಅದರ ಪ್ರಕಾರವಾಗಿಯೇ ನಾವು ಕೆಲಸ ಮಾಡಿದ್ದೇವೆ. 19ನೇ ಮಾರ್ಚ್ 2026ಕ್ಕೆ ಪ್ರಸ್ತುತವಿರುವ ಅಂಜುಮನ್ ಕಮಿಟಿಯ ಆಡಳಿತ ಅವಧಿಯು ಕೊನೆಯಾಗುತ್ತದೆ. ಬೆಳಗಾವಿ ವಕ್ಫ್ ಬೋರ್ಡ್ನಿಂದ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿಗೆ ಹೊಸ ಸದಸ್ಯರನ್ನು ನೇಮಕ ಮಾಡುವ ಕುರಿತು ಈಗಾಗಲೇ ಆದೇಶ ಬಂದಿದೆ. ಹಾಗಾಗಿ ರಾಮದುರ್ಗ ಅಂಜುಮನ್ ಇಸ್ಲಾಂ ಕಮಿಟಿಗೆ ಹೊಸದಾಗಿ ಸದಸ್ಯರಾಗುವವರು ನೇರವಾಗಿ ಕಚೇರಿಗೆ ಬಂದು ಅರ್ಜಿ ಸಲ್ಲಿಸಬಹುದು. ಒಬ್ಬರಿಗೆ ಒಂದೇ ಅರ್ಜಿ ನೀಡಲಾಗುವುದು. ನೂತನವಾಗಿ ಸದಸ್ಯನಾಗ ಬಯಸುವವರು ವಕ್ಫ್ ಬೋರ್ಡ್ನಲ್ಲಿ ನೋಂದಾಯಿತ ರಾಮದುರ್ಗದ ಯಾವುದೇ ಸಂಸ್ಥೆಗಳಲ್ಲಿ ಈಗಾಗಲೇ ಸದಸ್ಯನಾಗಿರಬಾರದು. ಸದಸ್ಯತ್ವ ಶುಲ್ಕ ಸೇರಿ ಒಟ್ಟು 340 ರೂಪಾಯಿಗಳನ್ನು ಸಂಸ್ಥೆಗೆ ಭರಿಸಬೇಕು. ಅರ್ಜಿ ಫಾರ್ಮ್ಗಳನ್ನು ಅಂಜುಮನ್ ಕಮಿಟಿಯ ಕಾರ್ಯದರ್ಶಿಯವರಿಂದ ಪಡೆಯಬಹುದು. ಅರ್ಜಿ ಸಲ್ಲಿಸಲು ಮಾರ್ಚ್ 4 ಕೊನೆಯ ದಿನವಾಗಿದೆ. ಇದು ಅಧಿಕೃತ ಪ್ರಕ್ರಿಯೆಯಾಗಿದೆ ಎಂದು ಸ್ಪಷ್ಟನೆ ನೀಡಿದರು. ಇನ್ನು ಯಾರೂ ಕೂಡ ಅನಗತ್ಯ ಗೊಂದಲಗಳಿಗೆ ಒಳಗಾಗದೆ ಗಾಳಿ ಸುದ್ದಿಗಳಿಗೆ ಕಿವಿಗೊಡಬಾರದು. ಏನಾದರೂ ಸಂಶಯಗಳಿದ್ದರೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ನಮ್ಮ ಅಂಜುಮನ್ ಕಮಿಟಿಯ ಕಚೇರಿಗೆ ಭೇಟಿ ನೀಡಿ ಅಥವಾ ನಮ್ಮನ್ನು ಸಂಪರ್ಕಿಸಿ ಎಂದು ಅಶ್ಫಾಕ್ ಧಾರವಾಡ ಹೇಳಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ಅಂಜುಮನ್ ಇಸ್ಲಾಂ ಕಮಿಟಿಯ ಉಪಾಧ್ಯಕ್ಷ ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು. ವರದಿ सरमुल्ला रामदुर्गा। अस्सलाम वालेकुम। रामदुर्ग शहर के तमाम मुसलमानों को ईद मुबारक हो। और जो रामदुर्ग शहर में जो अंजुमन इलेक्शन के बारे में जो चर्चा चले उसके बारे में हमारे डायरेक्टर हमारे भाईजान थोड़ा बहुत ಎಲ್ಲರ ಗಮನದಲ್ಲಿ ಒಂದು ವಿಷಯ ತರತಕ್ಕಂತದ್ದು ಏನಂತಂದ್ರೆ ಅಂಜುಮನ್ ಇಸ್ಲಾಂ ಕಮಿಟಿಗೆ ಹೊಸ ಸದಸ್ಯರನ್ನ ನೇಮಕ ಮಾಡಿಕೊಳ್ಳುವ ಕುರಿತು ಈಗಾಗಲೇ 2025 ಜನವರಿ ತಿಂಗಳಲ್ಲಿ ನಾವು ಶಹರದ ಅಂಜುಮನ್ ಇಸ್ಲಾಂ ಕಮಿಟಿಯಲ್ಲಿ ಎಲ್ಲರೂ ಪಾಲ್ಗೊಂಡು ಕೆಲಸ ಮಾಡೋಣ ಅಂತ ತಿಳ್ಕೊಂಡು ಒಂದು ಠರಾವನ್ನ ತೆಗೆದುಕೊಂಡಿದ್ದೀವಿ. ಆ ಠರಾವ್ ಆಧಾರಿತವಾಗಿ ಹೋದ ವರ್ಷ ಅಂದ್ರೆ 25 ನವೆಂಬರ್ ಅಲ್ಲಿ ಮತ್ತೆ ನಾವು ಮಸೀದಿಗಳಲ್ಲಿ ಐಲಾನಾತ್ ಮಾಡಿದ್ವಿ. ಏನಂತ ಹೇಳಿ, ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಕೆಲಸ ಮಾಡೋಣ, ಶಹರದ ಅಂಜುಮನ್ದಲ್ಲಿ ಶಹರದ ಎಲ್ಲ ಮುಸಲ್ಮಾನ್ ಬಾಂಧವರು ಕೆಲಸ ಮಾಡೋಣ. ಕೆಲವೊಬ್ಬರು ಇದರ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡಕತ್ತಾರ ಅಂತ ಹೇಳಿ ನಮ್ಮನ್ನ ಗಮನಕ್ಕೆ ಬಂದಾಗ ನಾವು ಅವತ್ತು ಕೂಡ ಜುಮ್ಮಾದಲ್ಲಿ ನಾವು ಐಲಾನಾತ್ ಮಾಡಿದ್ವಿ. ಆದರೆ ಅದು ಸಂದರ್ಭ ಬಂದಾಗ ನಾವು ನಿಮ್ಗೆ ಮತ್ತೆ ತಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ವಿ. ಅದರ ಮುಖಾಂತರ ಮಾರ್ಚ್ 2026 19ನೇ ತಾರೀಕಿಗೆ ನಮ್ಮ ಅವಧಿ ಮುಕ್ತಾಯವಾಗಲಿದೆ. ಅದರ ಮುಂಚಿತವಾಗಿ ಈಗ 10 ದಿವಸದ ಹಿಂದೆ ಹೊಸ ಸದಸ್ಯರು ನೇಮಕ ಮಾಡಿಕೊಳ್ಳುವ ಕುರಿತು ನಮ್ಮ ಬೆಳಗಾವಿಯ ವಫ್ ಬೋರ್ಡ್ದಿಂದ ರಾಮದುರ್ಗ್ ಶಹರ್ ಅಂಜುಮನ್ ಇಸ್ಲಾಂ ಕಮಿಟಿಗೆ ಆದೇಶವನ್ನು ಬಂದಿದೆ. ಈ ಚುನಾವಣೆಯು ಸದಸ್ಯರನ್ನ ಮಾಡಿಕೊಳ್ಳೋದು ಸಂಪೂರ್ಣವಾಗಿ ಇದು ವಫ್ ಬೋರ್ಡ್ದ ಕಾನೂನು, ಇದು ಒಂದು. ಆಮೇಲೆ ಇದು ನಮ್ಮ ರಾಮದುರ್ಗ ವಫ್ ಸಂಸ್ಥೆಯ ಬೈಲಾಸ್, ಇದರ ಅಡಿಯಲ್ಲಿ ನಾವು ಹೊಸ ಸದಸ್ಯರನ್ನ ನೇಮಕ ಮಾಡ್ಕೋಬೇಕು. ಯಾಕೆ ಈ ಗೊಂದಲ? ಆ ತರ ಯಾವುದೇ ರೀತಿಯಿಂದ ಗೊಂದಲದಲ್ಲಿ ತಾವು ಬೀಳಬಾರ್ದು. ಒಬ್ಬ ಸದಸ್ಯನಿಗೆ ಒಂದೇ ಅರ್ಜಿ ಸಿಗ್ತದೆ. ಆ ಒಬ್ಬ ಸದಸ್ಯ ಆಗ ಬಯಸವನು ರಾಮದುರ್ಗ ಶಹರದ ವಫ್ ನಲ್ಲಿ ದಾಖಲಾತಿ ಇರ್ತಕ್ಕಂಥ ಯಾವುದೇ ಸಂಸ್ಥೆಯಲ್ಲಿ ಅವನು ಸದಸ್ಯ ಈ ಮುಂಚೆ ಇರಬಾರ್ದು. ಅಂಜುಮನ್ ಸಂಸ್ಥೆಯಲ್ಲಿ ಸದಸ್ಯ ಆಗ ಬಯಸವ ಮತ್ತೊಂದು ಸಂಸ್ಥೆಯಲ್ಲಿ ಅವನು ಸದಸ್ಯ ಇರಬಾರ್ದು. ಎರಡನೇದ್ದು, ಸದಸ್ಯತ್ವ ಶುಲ್ಕ 100 ರೂಪಾಯಿ ಹಾಗೂ ಪ್ರತಿ ತಿಂಗಳ 20 ರೂಪಾಯಿದಂತೆ ಒಟ್ಟು 340 ರೂಪಾಯಿಯನ್ನು ಅವರು ನಮ್ಮಲ್ಲಿ ಭರಿಸಬೇಕು. ಆಮೇಲೆ ಇದರದ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಇರ್ತೈತಿ.
ಆಮೇಲೆ ಒಂದು ಫಾರ್ಮ್ ತಗೋಬೇಕಂತಂದ್ರ ಅರ್ಜಿ ಫಾರ್ಮ್ಗೆ 10 ರೂಪಾಯಿ ಕೊಟ್ಟು ನಮ್ಮ ಅಂಜುಮನ್ ಸಂಸ್ಥೆಯ ಕಾರ್ಯದರ್ಶಿಯವರು ಇದನ್ನ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ಈಗಾಗಲೇ ನಾವು ಕೇಳ್ಪಟ್ಟಿವಿ ಯಾರ್ಯಾರು ಜೆರಾಕ್ಸ್ ಗಳನ್ನ ಮಾಡಿ ಅವರು ಇಷ್ಟ ಬಂದಂಗೆ ಅವರು ಅದಕ್ಕೆ ಆಧಾರ್ ಕಾರ್ಡು ಅದನ್ನೆಲ್ಲ ಹಚ್ಚಾಗತ್ತಾರ ಅಂತೇಳಿ. ಅದು ಆ ರೀತಿ ಇರಂಗಿಲ್ಲ. ಇದು ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ಸದಸ್ಯರಾಗ ಬಯಸುವವರ ಅಪ್ಲಿಕೇಶನ್ ಫಾರ್ಮ್. ಇದು ಈ ಫಾರ್ಮ್ ಪಡಿಬೇಕಂದ್ರೆ ಈ ಫಾರ್ಮ್ಗೆ 10 ರೂಪಾಯಿ ಅವನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಹತ್ರ ಜಾಮಿಯಾ ಮಸೀದಿಯಲ್ಲಿ ಕೊಟ್ಟು ಇದನ್ನ ಪಡಿಬೇಕಾದ್ರೆ ಒಂದು ರಿಜಿಸ್ಟರ್ ಒಳಗೆ ಸಹಿ ಮಾಡಿ ಪಡಿಬೇಕು. ವಾಪಸ್ ಇದನ್ನ ಭರ್ತಿ ಮಾಡಿ ಕೊಡಬೇಕಾದಾಗ ಕೊಟ್ಟು ಮತ್ತೆ ರಿಜಿಸ್ಟರ್ ಅಲ್ಲಿ ಸಹಿ ಮಾಡಬೇಕು. ಅವಾಗ ಈ ಕೆಳಗಡೆ ಇದ್ದಂತ ಒಂದು ಎಂಕ್ಲಾಲಜ್ಮೆಂಟ್ ನಮ್ಮ ವಪ್ ಸಂಸ್ಥೆಯಿಂದ ಯಾವ ಸದಸ್ಯ ಇದನ್ನು ಕೊಟ್ಟಿರ್ತಾನ ಅವನಿಗೆ ರಿಟರ್ನ್ ಆಗಿ ಸಿಗ್ತೈತಿ. ಇದಾದ 4ನೇ ತಾರೀಕಿನವರೆಗೂ ಇದರದ ಸಮಯಾವಕಾಶ ಐತಿ. ತಮ್ಗೆ ಯಾರು ಕೊಡೋರು ಇದ್ದಾರೆ, ಯಾರು ಈ ಸದಸ್ಯತ್ವ ಬಯಸಿದ್ದಾರೆ ಅವ್ರಿಗೆ ಇದು 4ನೇ ತಾರೀಕಿನವರೆಗೂ ಸಮಯ ಐತಿ. ಇನ್ನು ಉಳಿದ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಾಕತ್ತಾರ ಅಂತ ಹೇಳಿ ಬಹಳಷ್ಟು ಜನ ಬಂದ್ ಹೇಳ್ಯಾರ. ಇದ್ರೊಳಗೆ ಯಾವ್ದು ಗೊಂದಲ ಮಾಡ್ಕೊಳ್ಳುವಂತದ್ದು ಇದೇ ಇಲ್ಲ. ವೆರಿ ಸಿಂಪಲ್, ಬಹಳ ಸಿಂಪಲ್. ಯಾರು ಶಹರದ ಮುಸಲ್ಮಾನರು ಯಾರು ಆಗ ಬಯಸಿದ್ದಾರೆ ಅವರು ತಮ್ಮ ಆಧಾರ್ ಕಾರ್ಡ್ ಅನ್ನ ಇದಕ್ಕೆ ಹಚ್ಚಬೇಕು, ಜೆರಾಕ್ಸ್ 2 ಫೋಟೋ ಹಚ್ಚಬೇಕು, ಒಂದು ಅವ್ರದ ವೋಟರ್ ಐಡಿಯನ್ನ ಜೆರಾಕ್ಸ್ ಹಚ್ಚಬೇಕು. 18 ವರ್ಷ ಮೇಲ್ಪಟ್ಟಿರ್ಬೇಕು. ಯಾರು ಇದರಲ್ಲಿ ಸದಸ್ಯರಾಗೋರು ಇದಾರೆ ಅವರು 18 ವರ್ಷದ ಮೇಲ್ಪಟ್ಟಿರ್ಬೇಕು. ಇದು ಇದರದ ಸಂಪೂರ್ಣವಾದಂತ ಒಂದು ಕ್ಲಿಯರೆನ್ಸ್. ಇದರ ಹೊರತಾಗಿ ಮತ್ತೆ ನಿಮ್ಗೆ ಯಾರಾದ್ರೂ ಸಂಶಯ ಇದ್ರೆ ಏನೇನೋ ಒಂದು ಗಾಳಿ ಸುದ್ದಿಗಳನ್ನ ಮಾಡಾಕತ್ತಾರ. ದಯವಿಟ್ಟು ಅದಕ್ಕೆ ಯಾರು ಕಿವಿಗೊಡ್ಬೇಡ್ರಿ. ಇಲ್ಲೇ ನನ್ನ ಜೊತೆ ಎಷ್ಟು ಜನ ಇವತ್ತು ನಾವು ಮಾಧ್ಯಮದ ಮುಖಾಂತರ ಎಲ್ಲರ ಗಮನಕ್ಕೆ ತರಾಕತ್ತೀವಿ. ಉದ್ದೇಶನ ಅದ, ಯಾರು ಗೊಂದಲ ಬೀಳಬಾರ್ದು ಮತ್ತೆ ಎಲ್ರಿಗೂ ಅನುಕೂಲ ಆಗುಲಿ ಅಂತ ತಿಳ್ಕೊಂಡು ಹೇಳಾಕತ್ತೀವಿ. ಯಾರಿಗೂ ಏನಾದ್ರು ಗೊಂದಲ ಇತ್ತಂದ್ರೆ ನೇರವಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರಿ, ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ರಿ, ಇಲ್ಲ ಜಾಮಿಯಾ ಮಸೀದಿಗೆ ಬಂದು ತಾವು ಭೇಟಿಯಾಗಿ ಕೆಲಸನ ಮಾಡಬೇಕು. ಮತ್ತೆ ಬಹಳಷ್ಟು ಜನ ಅಕ್ಕಿದಾಗಳು ತಗೊಂಡು ಗೊಂದಲ ಅನ್ಸುತ್ತೆ. ಅದು ಯಾವುದೇ ರೀತಿಯಿಂದ ಯಾರು ಕೂಡ ಅದನ್ನ ಗೊಂದಲಕ್ಕ ಒಳಗಾಗಕ್ ಹೋಗ್ಬೇಡ್ರಿ. ನಾನು ಈಗಾಗಲೇ ವಫ್ ಬೋರ್ಡಿನ ಕಾನೂನು ಬುಕ್ ತೋರಿಸಿದೀನಿ, ನಮ್ಮ ಬೈಲಾಜು ತೋರಿಸಿದೀನಿ. ಏನಿದ್ರು ಲೀಗಲ್ ಆಗಿ ಕಾನೂನು ಪ್ರಕಾರ ನಾವು ಸದಸ್ಯತ್ವವನ್ನ ಮಾಡ್ಕೋಬೇಕಾಗ್ತೈತಿ. ಖಂಡಿತವಾಗಿಯೂ ಅದ್ರ ಬಗ್ಗೆ ಮಾಡ್ಕೊಳ್ಳೋಣ ಅಂತ ತಿಳ್ಕೊಂಡು ತಮ್ಮ ಈಗಾಗಲೇ ಎಲ್ಲಾ ಶಹರದ ಮಸೀದಿಗಳಲ್ಲಿಯೂ ಕೂಡ ಇದ್ರ ಬಗ್ಗೆ ಗಮನ ತಂದು ಮತ್ತೆ ಮಾಧ್ಯಮದ ಮುಖಾಂತರನು ಕೂಡ ನಾವು ಇದನ್ನ ಮಾಹಿತಿ ಕೊಡಾಕತ್ತೀವಿ. सलाम वालेकुम रहमतुल्लाह बरकातहू। लोगों का क्या भी डाउट रहे तो तुम अंजुमन वाले का पूछ सकते हैं। लोग ऐसे झूठे क्या बोलने लगे हैं, क्या तुम्हें डाउट रहे तो आप पूछ सकते हैं। अंजुमन को आप तो हम ना पूछो।